ಹೆಂಗೆ ನೋಡಿ ಆಯಿಲ್ ಹಾಕಿಲ್ವಂತಿದ್ದು ನಂಬ್ತೀರಾ ನೀವು? ನಂಗೆ ನಂಬೋಕೆ ಆಗ್ತಿಲ್ಲ ಗುರು ಇವಾಗ್ಲೂ. ಸರ್ ನಮ್ಮದು ರೇಟ್ ಬಂದ್ಬಿಟ್ಟು ಫುಲ್ಲು ರೀಸನಬಲ್. 99 ರೂಪೀಸ್ಗೆ ನಿಮಗೆ 6 ಥರ ಬಿರಿಯಾನಿ ಕೊಡ್ತೀನಿ. ಮತ್ತು ನಮ್ಮದು ಡ್ರೈ ಚಿಲ್ಲಿ ಚಿಕನ್ ಬಂದ್ಬಿಟ್ಟು ವಿತೌಟ್ ಆಯಿಲ್. ನಿಮಗೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ, ನಿಮ್ಗೆ ಯಾವ ಹೋಟ್ಲಲ್ಲೂ ಸಿಗಲ್ಲ ಇದು ಡ್ರೈ ಚಿಲ್ಲಿ ಚಿಕನ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಉಚ್ಚೇಗೌಡರು ಬಿರಿಯಾನಿ ಹೋಟೆಲ್ ಹತ್ರ ಬಂದಿದ್ದೀವಿ. ಹೆಚ್ ಗೌಡ ಬಿರಿಯಾನಿ ಅಂತ ಹೇಳ್ಬಿಟ್ಟು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಇದೆಯಲ್ಲ ಎಂಟ್ರೆನ್ಸಲ್ಲೇ ಇರೋವಂಥದ್ದು. ಸೊ ಇಲ್ಲಿ ನಿಮಗೆ ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲ ನೀವೇನಾದ್ರು ತಗೊಳ್ಳಿ ಗುರು 99 ರೂಪಾಯಿ ಅಷ್ಟೇ. 100 ರೂಪಾಯಿ ಕೊಟ್ಟರೆ 1 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ನೀವು ತಲೆ ಕೆಡಿಸ್ಕೊಡ್ತೀರಾ ಗುರು, ಒಂದು ಡ್ರಾಪ್ ಆಯಿಲ್ ಯೂಸ್ ಮಾಡ್ದೇನೆ ಚಿಕನ್ ರೆಸಿಪೀಸ್ ಮಾಡ್ತಾರಂತೆ ಇವರು. ಒಂದೇ ಒಂದು ಡ್ರಾಪು ಕೂಡ ಆಯಿಲ್ನ ಹಾಕೋದೇ ಇಲ್ವಂತೆ, ಹಂಗೆ ಮಾಡ್ತಾರೆ ಇವರು. ಒಂದು ಡ್ರಾಪ್ ಆಯಿಲ್ ಹಾಕ್ತೀನಿ ಚಿಕನ್ ರೆಸಿಪೀಸ್ ಅಂದ್ಬಿಟ್ಟು. ಪೆಪ್ಪರ್ ಡ್ರೈ ಏನಿದೆಯಲ್ಲ, ಲಿವರ್ ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್ ಪೆಪ್ಪರ್ ಡ್ರೈ, ಇವೆಲ್ಲನೂ ಒಂದು ಡ್ರಾಪ್ ಆಯಿಲ್ ಹಾಕ್ತೀನಿ ಮಾಡೋ ಅಂಥ ರೆಸಿಪೀಸ್ ಅಂತೆ. ಸೊ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ಹೋಗ್ಬಿಟ್ಟು ತಿನ್ಕೊಂಡು ಹೆಂಗಿರುತ್ತೆ ವಿತೌಟ್ ಆಯಿಲು ಹೆಂಗೆ ಮಾಡಿರ್ತಾರೆ ನೋಡಿಕೊಂಡು ತಿನ್ಕೊಂಡು ಬರ್ತೀನಿ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಇದೆಯಲ್ಲ ಅದರಿಂದ ಸ್ವಲ್ಪ ಡೌನ್ ಈ ಕಡೆ ಕಾದಂಗೆ. ಸೊ ನೀವು ಬರ್ತಿದ್ರೆ ಬ್ರಿಡ್ಜು ಒಳಗಡೆ ಹೋಗೋಕ್ಕೆ ಮುಂಚೆ ಲೆಫ್ಟಲ್ಲೇ ಬನ್ನಿ, ಹೆಚ್ ಗೌಡ ಬಿರಿಯಾನಿ ಕಬಾಬ್ ಅಡ್ಡ ಅಂತ ಇರುತ್ತೆ. ಸೊ ಲೆಫ್ಟಲ್ಲೇ ಸಿಗುತ್ತೆ ನಿಮಗೆ. ಸೊ ಬನ್ನಿ ಹೋಗೋಣ, ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಬರೋಣ. ಬಿರಿಯಾನಿ ರೈಸ್, ಇದು ಪೆಪ್ಪರ್ ಚಿಕನು, ಇದು ಪೆಪ್ಪರ್ ಡ್ರೈ ಚಿಲ್ಲಿ ಚಿಕನ್ ಅಂತ. ಇದು ಡ್ರೈ ಚಿಲ್ಲಿ ಚಿಕನ್. ಡ್ರೈ ಚಿಲ್ಲಿ ಚಿಕನ್ ವಿತೌಟ್ ಆಯಿಲ್. ಇದು ವಿತೌಟ್ ಆಯಿಲು. ಆಯಿಲ್ ಅಂತ ಯೂಸ್ ಮಾಡಲ್ಲ, ಒಂದು ಡ್ರಾಪ್ ಯೂಸ್ ಮಾಡೋಲ್ಲ. ನೀವು ಎಲ್ಲೇ ಲ್ಯಾಬ್ ತಗೊಂಡ್ರೆ ಟೆಸ್ಟ್ ಮಾಡಿದ್ರು ಒಂದು ಡ್ರಾಪ್ ಆಯಿಲ್ ಇಲ್ಲ. ಆಯಿಲ್ ಇಲ್ಲ. ಇದು ಬಿಟ್ಟರೆ ಬೇರೆ ಬಿಟ್ಟರೆ ಇದು ಲಿವರ್ ಪೆಪ್ಪರ್ ಡ್ರೈ, ಇದು ಒಂದು ಇದು ವಿತೌಟ್ ಆಯಿಲ್. ಇದು ಲಿವರ್ ಪೆಪ್ಪರ್ ಡ್ರೈ, ಇದು ವಿತೌಟ್ ಆಯಿಲ್. ನಾವು ಕೋಳಿ ಎಷ್ಟು ಕಟ್ ಮಾಡಿಸ್ತೀವಿ ಅಷ್ಟು ಮಾತ್ರ ಮಾಡ್ಕೊಂತೀವಿ. ಹೊರಗಡೆ ನಿಮ್ಮದು ಓಕೆ ಕೋಳಿದು ಏನು ಬರುತ್ತೆ ಅದನ್ನ ಅಷ್ಟೇ. ನಾವು ಹೊರಗಡೆ ಯಾವ ಥರ ಈ ಹೋಟ್ಲಿಗೋಸಿ ಆ ಹೋಟ್ಲಿಗೋಸಿ ಚಿಕನ್ ಚಿಲ್ಲಿ ಪೆಪ್ಪರ್ ಡ್ರೈ, ಲಿವರ್ ಪೆಪ್ಪರ್ ಡ್ರೈ ಎರಡು ವಿತೌಟ್ ಆಯಿಲ್. ಬಿರಿಯಾನಿ ರೈಸ್ ಜೊತೆ ಸೂಪರಾಗಿರುತ್ತೆ. ಸೊ ಅದು ಬಿಟ್ಟರೆ ಚಿಕನ್ ಚಾಪ್ಸ್ ರೈಸು, ಇದು ಚಿಕನ್ ಮೀಲ್ಸು, ಫಿಶ್ ಮೀಲ್ಸ್ಗೆ ವೈಟ್ ರೈಸು ಬಡಿಕೊಂಡಿರ್ತೀನಿ. ಮುದ್ದೆ ಓಕೆ. ಫಿಶಲ್ಲಿದೆ ಇದು ಫಿಶ್ ಸಾಂಬಾರು, ಫಿಶ್ ತಲೆ ಎಲ್ಲ ಸಕ್ಕದಾಗಿರುತ್ತೆ. ಫಿಶ್ ತಲೆ 99 ರೂಪೀಸಾ? ಇದು 99 ರೂಪೀಸೇ. ಚಿಕನ್ ಚಾಪ್ಸ್, ಇದು ಚಿಕನ್ ಮೀಲ್ಸಿಗೆ ಕೊಡ್ತೀವಿ. ಚಿಕನ್ ಚಾಪ್ಸ್ ಅಂದರೆ ಒಂದು ಚೂರು ಮಸಾಲೆ ಬರಲ್ಲ ಇದರಲ್ಲಿ. ಆಯಲ್ಲು ಒಂದು ಸ್ವಲ್ಪ ಆಯಿಲ್ ಬರಲ್ಲ ನಿಮಗೆ, ಎಕ್ಸ್ಟ್ರಾ ಆಯಿಲ್ ಬರಲ್ಲ. ತಿಂದವ್ರಿಗೆ ಹೊಟ್ಟೆ ಉರಿ ಆಗಲಿ ಗ್ಯಾಸ್ಟ್ರಿಕ್ಕು ಏನು ಕಂಪ್ಲೇಂಟ್ಸ್ ಏನೂ ಇಲ್ಲ. ಡೈಲಿ ತಿಂದ್ರೂ ನಿಮ್ಗೆ ಆರಾಮಾಗಿ ಇರುತ್ತೆ. ಗೀ ರೈಸ್ ಥರ ಇರುತ್ತೆ. ಇದು ಪೀಸು ಇದು ಜೊತೆ ಪೀಸ್ ಸೇಮ್ ಜೊತೆಲೇ ಮಾಡ್ತೀವಿ. ಪೀಸ್ ಎತ್ತಾಕೊಂಡ್ಬಿಡ್ತೀವಿ ಸೈಡ್ಗೆ. ಓಕೆ. ಯಾಕಂದ್ರೆ ರೈಸ್ ಒಳಗಡೆ ಸಿಕ್ಕರೆ ಹೊಡೆದೋಗ್ಬಿಡ್ತೀವಿ. ಪೀಸ್ ಎಲ್ಲ ಅಂದ್ಬಿಟ್ಟು ಸೈಡ್ಗೆ ಎತ್ಕೊಂಡ್ಬಿಟ್ಟಿದ್ವಿ. ಮತ್ತೆ ದಿಕ್ಕೋಗ್ಬಿಡ್ತೀವಿ. ನಮ್ಮದು ಹೆಚ್ ಗೌಡ ಬಿರಿಯಾನಿ ಹೋಟೆಲು. ನಮ್ಮ ತಾತ ಉಚ್ಚೇಗೌಡರು ಅಂತ ಅಂದ್ಬಿಟ್ಟು ನಮ್ಮ ಮಗುವಿಗೆ ಹೆಸರಿಕ್ಕಿದ್ದೀವಿ ಅದನ್ನ ಹಿತಾಂಶಗೌಡ ಉಚ್ಚೇಗೌಡ ಅಂತ ಅಂದ್ಬಿಟ್ಟು. ಅದರಿಂದನೇ ನಾವು ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ. ಉಚ್ಚೇಗೌಡ ಹೆಚ್ ಗೌಡ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 2019 ಸ್ಟಾರ್ಟ್ ಮಾಡಿದ್ದು ನಾವು 5 ಇಯರ್ಸ್ ಬ್ಯಾಕಲ್ಲಿ. ಕೊರೋನಾಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟಿಂಗು ಬಟ್ರ್ ನಂಬ್ಕೊಂಡು ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ. ಅವರೊಂದು 20 ದಿನಕ್ಕೆ ಹೋಗ್ಬಿಟ್ರು ಬಟ್ರು. ಓಕೆ. ಅದಾದಮೇಲೆ ನಮ್ಮ ವೈಫು ಮನೇಲಿ ಏನು ಅಡುಗೆ ಮಾಡ್ತಾಯಿದ್ರು ಆ ಅಡುಗೆನ ಹೋಟ್ಲಿಗೆ ಆ್ಯಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಟ್ಲು ಫುಡ್ಡು ಯಾವುದು ಮಾಡಲ್ಲ, ಎಲ್ಲ ಮನೆ ಫುಡ್ಡೇ, ಹೋಮ್ ಮೇಡ್ ಎಲ್ಲ. ನಾವೇನು ಅಡುಗೆ ಮಾಡ್ತಾಯಿದ್ದೀವಿ ಎಲ್ಲ ಹೋಮ್ ಮೇಡ್. ಮನೇಲಿ ಏನು ಅಡುಗೆ ಮಾಡ್ತಾಯಿದ್ರು ಅದನ್ನು ಹೋಟ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಬೇರೆ ಹೋಟ್ಲು ಥರ ನಾವು ಮಾಡ್ಕೊಡಿ ಅಂದರೆ ನಾವು ಮಾಡೋಕ್ಕೆ ಬರಲ್ಲ. ನಾವು ಮನೇಲಿ ಏನು ಮಾಡ್ತೀವಿ ಅದು ಮಾಡ್ತಾಯಿದ್ದೀವಿ. ಅದನ್ನು ಕಸ್ಟಮರು ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಒಂದ್ಸಲಿ ಬಂದು ತಿಂದರೆ ಕಸ್ಟಮರು ಮತ್ತೆ ರಿಪೀಟ್ ಬಂದೇ ಬರ್ತಾರೆ, 100% ಬರ್ತಾರೆ. ಆ ಥರ ಕೊಡ್ತಾಯಿದ್ದೀವಿ ನಾವು. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ. ಕಲರ್ ಅಂತೂ ಯಾವ ನಾವು ಯೂಸೇ ಮಾಡಲ್ಲ. ಆರ್ಟಿಫಿಷಿಯಲ್ ಕಲರ್ ಯಾವುದು ಯೂಸ್ ಮಾಡಲ್ಲ. ನಾವು ರೋಡಲ್ಲೇ ಹಾಕ್ಬಿಟ್ಟಿದ್ದೀವಿ. ಟೇಸ್ಟಿಂಗ್ ಪೌಡ್ರ್, ಅಜಿನೋಮೋಟೊ ಕಲರ್ ಯಾವುದು ಯೂಸ್ ಮಾಡಲ್ಲ. 5 ಇಯರ್ಸ್ ಬ್ಯಾಕಿಂದ ಯೂಸ್ ಮಾಡಲ್ಲ. ಸರ್ಕಾರ ಇವಾಗ ರೂಲ್ಸ್ ಮಾಡೈತೆ ಕಲರ್ ಹಾಕ್ಬೇಡಿ ಅಂತ. ಆದರೆ ನಾವು 5 ಇಯರ್ಸ್ ಬ್ಯಾಕಿಂದನೂ ಕಲರ್ ಯೂಸ್ ಮಾಡಲ್ಲ ನಾವು. ನಮ್ಮದು ಕಲರ್ ಎಲ್ಲ ನ್ಯಾಚುರಲ್ ಕಲರ್, ಅಷ್ಟು ಚೆನ್ನಾಗಿರುತ್ತೆ. ಕಬಾಬ್ಗೂ ಅಷ್ಟೇ ಹೆವಿ. ನಿಮಗೆ ಎದೆವರಿ ಬರೋ ಥರ ಏನೂ ಕೊಡೋಲ್ಲ ಮಸಾಲೆಗಳು. ಒಂಥರ ಮೈಲ್ಡ್ ಆಗಿರುತ್ತೆ ಕಬಾಬ್. ನಿಮಗೆ ತಿಂದರೆ ಇನ್ನೊಂದ್ಸಲ ತಿನ್ನಬೇಕು ಆ ಥರ ಇರುತ್ತೆ. ಕಬಾಬ್ಗೆ ಚಟ್ನಿ ನಮ್ಮದು ಸೂಪರ್ ಕಾಂಬಿನೇಷನ್. ನಮ್ಮ ಚಟ್ನಿನ ಕಸ್ಟಮರ್ ಹುಡಿಕೊಂಬರ್ತೀವಿ. ಓಕೆ. ಮತ್ತು ನಮ್ಮದು ಡ್ರೈ ಚಿಲ್ಲಿ ಚಿಕನ್ ಬಂದ್ಬಿಟ್ಟು ವಿತೌಟ್ ಆಯಿಲ್. ನಿಮಗೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ, ನಿಮ್ಗೆ ಯಾವ ಹೋಟ್ಲಲ್ಲೂ ಸಿಗಲ್ಲ ಇದು ಡ್ರೈ ಚಿಲ್ಲಿ ಚಿಕನ್. ನಾನೇ ಫಸ್ಟ್. ಮತ್ತು ಲಿವರ್ ಪೆಪ್ಪರ್ ಡ್ರೈ, ಅದು ವಿತೌಟ್ ಆಯಿಲ್.
ಅದಕ್ಕೂ ಆಯಿಲ್ ಯೂಸ್ ಮಾಡಲ್ಲ, ಅದನ್ನು ಹಂಗೆ ಅದು ಸಕ್ಕದಾಗಿತ್ತು. ಒಳ್ಳೆ ಮೂವಿ ನಮ್ಮಲ್ಲಿ ಅದು ಕಸ್ಟಮರ್ ಅದು ಉಳಿಕೊಂಬತ್ತಾರೆ ಲಿವರ್ ಕೊಡ್ರಿ, ಯಾವಾಗಲೂ ಸಾಲ್ಟೇಜ್ ನಮಗೆ ಅದು ಓಕೆ ವಾಪಸ್ ಹೋಯ್ತಾರೆ ಇಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಯ್ತಾರೆ ಕಷ್ಟ. ಅದೇ ಹೇಳಿದ್ರ ನೀವು ಕೋಳಿ ಎಷ್ಟು ಇರುತ್ತೆ ಅಷ್ಟು ಮಾತ್ರ ನಾವು ಇವಾಗ ಒಂದು 50 kg ಕೋಳಿ ಹಿಡಿತೀವಿ ಅಂದರೆ ಅದು ಒಂದು 5-6 kg ಲಿವರ್ ಬರುತ್ತೆ ಅಷ್ಟೇ ಮಾಡ್ತೀವಿ ಹೊರತು ನಾವು ಯಾವ ಲಿವರ್ ಹೊರಗಡೆ ತಗೋಬರಲ್ಲ ಸರ್. ನಮ್ಮದು ರೇಟ್ ಬಂದ್ಬಿಟ್ಟು ಫುಲ್ಲು ರೀಸನಬಲ್. 99 rupeesಗೆ ನಿಮಗೆ 6 ಥರ ಬಿರಿಯಾನಿ ಕೊಡ್ತೀನಿ. ಓಕೆ, ಒಂದು ನಾಟಿ ಬಿರಿಯಾನಿ, ಒಂದು ಡ್ರೈ ಚಿಲ್ಲಿ ಬಿರಿಯಾನಿ, ಒಂದು ಲಿವರ್ ಪೆಪ್ಪರ್ ಬಿರಿಯಾನಿ, ಒಂದು ಲಾಲಿಪಾಪ್ ಬಿರಿಯಾನಿ, ಮತ್ತು ಲೆಗ್ ಪೀಸ್ ಬಿರಿಯಾನಿ, ಇಷ್ಟು ವೆರೈಟಿ ಬಿರಿಯಾನಿ ಕೊಡ್ತೀನಿ. ಆಮೇಲೆ ಚಿಕನ್ ಮೀಲ್ಸು, ಫಿಶ್ ಮೀಲ್ಸು 99 rupees. ಓಕೆ, ನಿಮಗೆ ಹೊಟ್ಟೆ ತುಂಬುತ್ತೆ ಮೀಲ್ಸು. ನಾವು ಅನ್ಲಿಮಿಟೆಡ್ ಅಂತ ಕೊಡ್ತಾ ಇಲ್ಲ, ನಿಮ್ಗೆ ಹೊಟ್ಟೆ ತುಂಬಷ್ಟು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಏನು ಮಾಡ್ತಾರೆ ಅನ್ಲಿಮಿಟೆಡ್ ಅಂತ ಕೊಡ್ತಾರೆ, ನಾವು ಆ ಥರ ಕೊಡ್ತಾ ಇಲ್ಲ. ಮುದ್ದೆ ಕೊಡ್ತೀವಿ, ಕುಷ್ಕ ಕೊಡ್ತೀವಿ, ಚಿಕನ್ ಚಾಪ್ಸ್ ಕೊಡ್ತೀವಿ, ಚಿಕನ್ ಮೀಲ್ಸ್ ಅದು. ಫಿಶ್ ಊಟಕ್ಕೆ ಫಿಶ್ಶು, ಮುದ್ದೆ, ವೈಟ್ ರೈಸ್ ಕೊಡ್ತೀವಿ, ನಿಮ್ಗೆ ಹೊಟ್ಟೆ ತುಂಬಷ್ಟು ಕೊಟ್ಟಿರ್ತೀವಿ. ಅನ್ಲಿಮಿಟೆಡ್ ಅಂತ ಕೊಡ್ತಾ ಇಲ್ಲ, 99 rupees ಅಷ್ಟೇ ಬರೀ. ಇಷ್ಟು ರೀಸನಬಲ್ ಕೊಡ್ತಾ ಇದೀವಿ ರೇಟ್. ನಿಮ್ದೆಲ್ಲ 99 ಎಲ್ಲ 99. ನೀವು ಬಿರಿಯಾನಿ ಒಂದು 6 ಥರ ವೆರೈಟಿ ಬಿರಿಯಾನಿ 99, ಚಿಕನ್ ಚಾಪ್ಸು ಮತ್ತು ಮುದ್ದೆ ಕುಷ್ಕ 99, ಫಿಶ್ ಸಾಂಬಾರು, ಮುದ್ದೆ, ವೈಟ್ ರೈಸು 99, ಎಲ್ಲ 99. ನಮ್ಮಲ್ಲಿ ರೀಸನಬಲ್ ರೇಟು 100 ರೂಪಾಯಿಗೆ ಒಳ್ಳೆ ಊಟ, ಹೆಲ್ತಿ ಫುಡ್ಡು. ಮೈನು ಫುಡ್ ಬಗ್ಗೆ ನಮ್ಮ ಹತ್ರ ಕಸ್ಟಮರ್ ಕಂಪ್ಲೇಂಟೇ ಇಲ್ಲ. ಇಲ್ಲಿಗಂಟ ಒಂದು ಕಸ್ಟಮರ್ ಕಂಪ್ಲೇಂಟ್ ಮಾಡಿಲ್ಲ ನಮಗೆ. ತಿಂದವರೆಲ್ಲ ಸರ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಮನೆಗೆ ಪಾರ್ಸಲ್ ತೊಗೊಂಡೋಗ್ತಾರೆ, ಫ್ಯಾಮಿಲಿ ಕರ್ಕೊಂಡು ಊಟ ಮಾಡ್ತಾರೆ. ಟೈಮಿಂಗ್ಸ್ ಎಲ್ಲ ಏನಿದೆ ಸರ್? ಟೈಮಿಂಗ್ಸ್ ಬೆಳಗ್ಗೆ ನಮ್ಮದು 12 ಸ್ಟಾರ್ಟ್ ಆದರೆ ನೈಟು 10 11 ಗಂಟೆ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಮಧ್ಯೆ ಕ್ಲೋಸೇ ಮಾಡಲ್ಲ. ಐಟಮ್ ಖಾಲಿ ಆಯ್ತಾ ಫೋನ್ ಮಾಡಿ ಹೇಳ್ತೀವಿ, ಅಲ್ಲಿ ರೆಡಿ ಮಾಡ್ತಾರೆ, ಕಿಚನಲ್ಲಿ ತೊಗೊಂಡ್ಬರ್ತೀವಿ, ಕೊಡ್ತಾ ಇರ್ತೀವಿ. ಬಿಸಿ ನೀವು ಯಾವಾಗಾರ ಬನ್ನಿ, ಬಿಸಿ ಕೊಡ್ತೀವಿ. ಯಾವಾಗಾರ ಬನ್ನಿ, ನಿಮಗೋಸ್ಕರ ನಾವು ಕಾಯ್ಕೊಂಡಿರ್ತೀವಿ. ನಾವು ರೆಸ್ಟ್ ಮಾಡಿ ನಿಮ್ಮನ್ನು ಕಾಯಿಸಲ್ಲ, ನಾವು ನಿಮಗೋಸ್ಕರ ಕಾಯ್ಕೊಂಡಿರ್ತೀವಿ. ನಾವು 12 ಸ್ಟಾರ್ಟ್ ಮಾಡಿದ್ರೆ 10 11 ಗಂಟೆ ನಾವು ನಿಮಗೋಸ್ಕರ ನಾವು ಸೇವೆ ಮಾಡ್ತಾ ಇದ್ದೀವಿ. ಸೂಪರ್. ಹೌದು. ಹೆಂಗಿದೆ ರೆಸ್ಪಾನ್ಸು? ಪರವಾಗಿಲ್ಲ ಸರ್. ಡೈಲಿ ಒಂದು 20-30 ಜನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ದಿನ ಪೂರ್ತಿ ಆಯಿಲ್ ಯೂಸ್ ಮಾಡಿದ್ರು ಕೂಡ ಕಲರ್ ಚೇಂಜ್ ಆಗಿಲ್ಲ. ಸೊ ಫ್ರೆಶ್ ಆಗಿರೋ ಆಯಿಲ್ ಯೂಸ್ ಮಾಡ್ತಾರೆ. ಆಯಿಲೇ ಯೂಸ್ ಮಾಡದೆ ಮಾಡಿರೋಂಥ ಒಂದು ಡಿಶಸ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಚಿಲ್ಲಿ ಪೆಪ್ಪರ್ ಚಿಕನ್ ಡ್ರೈ, ಇದು ಚಿಲ್ಲಿ ಪೆಪ್ಪರ್ ಎರಡೂ ಹೋಗಿರುತ್ತೆ, ಇದಕ್ಕೆ ಆಯಿಲೇ ಹೋಗಿಲ್ವಂತೆ. ಆಮೇಲೆ ಇದು ಬಂದು ಲಿವರ್ ಪೆಪ್ಪರ್ ಡ್ರೈ, ಇದಕ್ಕೂ ಅಷ್ಟೇ ಆಯಿಲ್ ಹೋಗಿಲ್ಲ. ಬಟ್ ಹೆಂಗೆ ಸಾಧ್ಯ ಗೊತ್ತಾಗ್ತಿಲ್ಲ ನನಗೆ. ಆಯಿಲ್ ಹೋಗ್ದೇನೆ ಇಷ್ಟೊಂದು ಚೆನ್ನಾಗಿ ಇನ್ನೂ ನಿಮಗೆ ಒಂದು ಮಾಯಿಶ್ಚರೆಲ್ಲ ಹಂಗೆ ಇದೆ ಇದರಲ್ಲಿ. ಪೀಸಲ್ಲಿ ಕಬಾಬು ಫೇಮಸ್ಸು. ಒಂದು ಚೂರು ಕಲರು, ಒಂದು ಚೂರು ಈ ಟೇಸ್ಟಿಂಗ್ ಪೌಡ್ರ್ ಏನು ಯೂಸ್ ಮಾಡಿದೆ ಮಾಡಿರುವಂಥ ಕಬಾಬ್. ಲೆಗ್ ಪೀಸ್ ಸಿಗುತ್ತೆ, ಲೆಗ್ ಪೀಸ್ ಬಿರಿಯಾನಿ ಸಿಗುತ್ತೆ. ನಾವು ಬರೀ ಲೆಗ್ ಪೀಸ್ ತೊಗೊಂಡಿದ್ದೀವಿ, ಗರ್ಗರಿಯಾಗಿದೆ. ಇದೊಂದು ಟ್ರಿಕ್ ಇದೆ, ಈ ಥರ ಗರ್ಗರಿಯಾಗಿ ಚೆನ್ನಾಗಿ ಬೆಂದು ಬರಬೇಕು ನಿಮಗೆ ಲೆಗ್ ಪೀಸು ಕಬಾಬ್ ಆಗಿದ್ದರೆ. ನಿಮ್ಗೊಂದು ಟ್ರಿಕ್ ಇದೆ, ಹೇಳ್ತೀನಿ ಆಮೇಲೆ ನಾನು. ಲಾಲಿಪಾಪ್ ಸಿಗುತ್ತೆ ನಿಮಗೆ, ತಿನ್ನೋದಕ್ಕೆ 2 ಲಾಲಿಪಾಪ್ ತೊಗೊಂಡಿದ್ದೀನಿ. ಆಮೇಲೆ ಚಟ್ನಿಗೋಸ್ಕರ ಬಂದು ಲಾಲಿಪಾಪು ಕಬಾಬು ಲೆಗ್ ಪೀಸ್ ತಿಂತಾರಂತೆಲ್ಲ, ಚಟ್ನಿಗೋಸ್ಕರ ಬಂದು ನೋಡೋಣ ಹೆಂಗಿರುತ್ತೆ ಆ ರೇಂಜಲ್ಲಿ ಹೇಳ್ತಿದ್ರು. ಆಮೇಲೆ ಇದು ಮೇಯ್ನಾಗಿ ಲಿವರ್ ಬಿರಿಯಾನಿ ಸಿಗುತ್ತೆ, ಆಮೇಲೆ ಈ ಚಿಲ್ಲಿ ಪೆಪ್ಪರ್ ಡ್ರೈ ಬಿರಿಯಾನಿ ಸಿಗುತ್ತೆ, ಲೆಗ್ ಪೀಸ್ ಬಿರಿಯಾನಿ ಸಿಗುತ್ತೆ, ನಾರ್ಮಲ್ ಬಿರಿಯಾನಿ ಸಿಗುತ್ತೆ. ಸೊ ಇದು ನಿಮಗೆ ಒಂಥರ ಯುನೀಕ್ ಆಗಿರುತ್ತೆ ನೋಡೋದಕ್ಕೋಸ್ಕರ. ನೀವು ಸಪ್ರೇಟಾಗಿ ಇದೊಂದು ಅರ್ಧ ತಗೊಳ್ಳೋ ಬದಲು ಒಂದೇ ಸರಿ ತೊಗೊಳ್ಬೋದು. ಎಲ್ಲ ಪ್ರೈಸು 99 ರೂಪಾಯಿ. ಕಬಾಬ್ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು, ಇವ್ರ ಕ್ವಾಲಿಟಿ ಚೆನ್ನಾಗಿದೆ ಗುರು. ಹೊರಗಡೆ ಸಕ್ಕತ್ತಾಗಿ ಗರ್ಗರಿಯಾಗಿದೆ ಲೇಯರು. ಆಮೇಲೆ ನೋಡಿ ಮುಟ್ಟೋದಕ್ಕೇನೆ ಸಖತ್ತು ಕ್ರಿಸ್ಪ್ ಸಿಗುತ್ತೆ ನಿಮಗೆ. ಪೀಸ್ ಮಾತ್ರ ಒಳಗಡೆ ಜ್ಯೂಸಿ ಪೀಸು ಹೆಂಗಿದೆ ನೋಡಿದ್ರು, ಕಾಣಿಸ್ತಿದೆ ನಿಮಗೆ, ಜ್ಯೂಸಿ ಆಗಿದೆ. ಬಿಸಿ ಕಬಾಬ್ ತಿನ್ಬೋಣ. ಗಮ್ ಅಂತಿದೆ ಒಟ್ಟಿನಲ್ಲಿ. ಫ್ಲೇವರ್ ಸಕ್ಕತ್ತಾಗಿ ಬರ್ತಿದೆ, ನಿಂಬೆಹಣ್ಣು ಹಿಂಡಿರೋದಕ್ಕೆ ಆ ಒಂದು ಫ್ಲೇವರ್ ಜೊತೆ ಸಕ್ಕತ್ತಾಗಿ ಸಿಗ್ತಿದೆ. ಕಬಾಬ್ ಹೊರಗಡೆ ಗರ್ಗರಿ ಆಗಿದ್ರೆ ಒಳಗಡೆ ಸೀದೋಗ್ಬಿಟ್ಟಿರೋದ್ರಿಂದ ಭಯ. ಗರ್ಗರಿ ಆಗಿದ್ರು ಕೂಡ ಒಳಗಡೆ ಮಾಯಿಶ್ಚರ್ ಏನಿದೆ ಪೀಸಲ್ಲಿ, ಆ ಜ್ಯೂಸಿನೆಸ್ಸು ಹೋಗೇ ಇಲ್ಲ. ಒಳ್ಳೆ ಫ್ಲೇವರ್ ಇದೆ, ಕಲರ್ ಗಿಲ್ಲರ್ ಅಂತೂ ಕಾಣೋದೇ ಇಲ್ಲ. ಫ್ಲೇವರ್ಫುಲ್ ಆಗಿದೆ ಒಟ್ಟಿನಲ್ಲಿ ಮಾತ್ರ ಪೀಸು.
ಮಜವಾಗಿದೆ. ಇವ್ರದ್ದು ಚಟ್ನಿನ ಟ್ರೈ ಮಾಡಬೇಕು. ಲೆಗ್ ಪೀಸಲ್ಲಿ ಚಟ್ನಿ ಟ್ರೈ ಮಾಡೋಣ. ಸೊ ಲೆಗ್ ಪೀಸು ಚಟ್ನಿ, ಇವರ ಒಂದು ಫೇಮಸ್ ಚಟ್ನಿ ಜೊತೆ ಆಹಾ ಸಾಕಾಗಿದೆ ಗುರು. ಯಾವುದೋ KFC ಹೋಗ್ಬಿಟ್ಟು ಚಿಕನ್ ತಿನ್ನಂಗೆ ಆಗ್ತಿದೆ. ಒಂದು ಗರಿಗರಿ ಆಗಿರೋದು ಆ ಕ್ರಿಸ್ಪಿನೆಸ್ನ ಫೀಲ್ ಮಾಡ್ತಿದ್ರೆ. ಹೊರಗಡೆ ಕೋಟಿಂಗ್ ಮಾತ್ರ ಸಾಕಾಗಿದೆ. ಆಮೇಲೆ ಒಂದು ಚಾಟ್ ಮಸಾಲ ಹಾಕ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇದು ರುಚಿ ಕೊಡ್ತಾಯಿದೆ ಸಖತ್ತಾಗಿ. ಸ್ಪೈಸಿಯಾಗಿದೆ, ಉಪ್ಪು ಚಾಟ್ ಮಸಾಲ ಮಜಾ ಕೊಡ್ತಿದೆ. ಒಟ್ಟಿನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಒಟ್ಟಿನಲ್ಲಿ ಒಳಗಡೆವರೆಗೂ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಚೆನ್ನಾಗಿ ಇದನ್ನು ಒಂದ್ಸರಿ ಫ್ರೈ ಮಾಡಿ ಜಜ್ತಾರೆ ಕೈಯಲ್ಲಿ, ಒಂದ್ಸರಿ ಜಜ್ಜಿ ಮತ್ತೆ ಆಯಿಲಲ್ಲಿ ಬಿಡ್ತಾರೆ. ಆವಾಗ ಇನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಪೀಸ್ಗೆ. ಒಳಗಡೆ ಫುಲ್ಲು ಚೆನ್ನಾಗಿ ಬೆಂದಿದೆ, ಸಕಾಲಾಗಿ ಬೆಂದಿದೆ. ತಿಂತಿದ್ರೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಗುರು. ಆಹಾ, ಮೇಲ್ಗಡೆ ಲೇಯರ್ ಫುಲ್ಲು ಕ್ರಿಸ್ಪ್ ಆಗಿದೆ. ಒಳಗಡೆ ಮಾತ್ರ ಚೆನ್ನಾಗಿ ಉಪ್ಪು ಖಾರ ಹಿಡಿದು ಮಜಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಚಟ್ನಿ ಎತ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಲಿವರ್ ಪೆಪ್ಪರ್ ಹೆಂಗೆ ನೋಡಿ, ಆಯಿಲ್ ಹಾಕಿಲ್ವಂತಿದ್ದು. ನಂಬ್ತೀರಾ ನೀವು? ನಂಗೆ ನಂಬೋಕ್ಕೆ ಆಗ್ತಿಲ್ಲ ಗುರು ಇವಾಗಲೂ. ಆಯಿಲಿನೆಸ್ ಇದೆ. ಬಟ್ ಅವ್ರು ಹೇಳಿದ್ದೇನೆಂದರೆ ಚಿಕನಲ್ಲಿ ಆಯಿಲ್ ಇರುತ್ತೆ, ಚಿಕನಲ್ಲಿ ಆಯಿಲ್ ಇರೋದು ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ ಅಂತ ಹೇಳಿದ್ರು. ಲಿವರು, ಗುಂಡ್ಕಾಯಿ ಎಲ್ಲ ಇದೆ. ಒಟ್ಟಿನಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ತಿನ್ನೋಣ. ಸ್ವಲ್ಪ ಕೈಗೆ ಬಂದ್ಬಿಡ್ತು ಚಿಲ್ಲಿ. ನೀವು ಮಟನ್ ಲಿವರ್ ಆಗಲಿ ಚಿಕನ್ ಲಿವರ್ ಆಗಲಿ ಅದಕ್ಕೆ ಸ್ಪೈಸಿ ಬಿದ್ದರೇನೇ ಮಜಾ. ಈವನ್ ಲಿವರ್ಗೆ, ಎಸ್ಪೆಷಲಿ ಲಿವರ್ಗೆ ಪೆಪ್ಪರ್ದು ಟೇಸ್ಟು ಇಂಟೆನ್ಸಾಗಿ ಸಿಗುತ್ತೆ. ಒಂದೇ ಸರಿ ಸಿಕ್ಬಿಡುತ್ತೆ ಕಚ್ಚಿದ ತಕ್ಷಣನೇ. ಆಮೇಲೆ ಪೀಸ್ತಾ ಕಚ್ತಾ ಚಿಲ್ಲಿದು ಫ್ಲೇವರ್ ರಿಲೀಸ್ ಆಗುತ್ತೆ. ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕಿದರೆ ಚಿಲ್ಲಿ ಫ್ಲೇವರು ಪ್ಲಸ್ ನಿಮಗೆ ಪೆಪ್ಪರ್ ಫ್ಲೇವರು ಎರಡೂ ಕೂಡ. ಇವಾಗ ನೋಡಿ ನಾನು ಹಿಂಗಿದ್ದೀನಲ್ವಾ, ಇನ್ನೊಂದು ಎರಡು ನಿಮಿಷ ಇಲ್ಲ 1 ನಿಮಿಷದಲ್ಲಿ ಫುಲ್ ಬೆವರು ಬಂದ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಹೀಟ್ ಸ್ಟಾರ್ಟ್ ಆಯಿತು ಬಾಯಲ್ಲಿ. ಸೊ ಬಿಸಿ ಆ ಪೆಪ್ಪರ್ದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದನ್ನು ಬಿರಿಯಾನಿ ಜೊತೆ ಹೆಂಗಿರುತ್ತೆ ಗೊತ್ತಾ? ಸೊ ಇದಕ್ಕೆ ಚಿಲ್ಲಿನೂ ಹಾಕಿದರೆ ಚಿಲ್ಲಿ ಪೆಪ್ಪರ್ ಲಿವರ್ ಅಂತಲೇ ಹೇಳ್ಬೋದು. ಇದನ್ನ ಒಟ್ಟಲ್ಲಿ ಹಿಂಗೆ ಎತ್ಕೊಂಡು ಪ್ರೈಸ್ ಜೊತೆ ಚಿಲ್ಲಿ ಎಲ್ಲ ಜಾಸ್ತಿನೇ ಹಾಕಿದರೆ ಇದು ಪೆಪ್ಪರ್ ಲಿವರ್ ಪೆಪ್ಪರ್ ಬಿರಿಯಾನಿ. ಚಿಲ್ಲಿನೂ ಹಾಕ್ಬಿಟ್ಟಿದ್ರಾ? ಇದು ಲಿವರ್ ಪೆಪ್ಪರ್ ಬಿರಿಯಾನಿ ಬದಲು ಲಿವರ್ ಚಿಲ್ಲಿ ಪೆಪ್ಪರ್ ಅಂತ ಹೇಳ್ಬೋದು. ಲಿವರ್ ಚಿಲ್ಲಿ ಪೆಪ್ಪರ್ ಬಿರಿಯಾನಿ. ಒಟ್ಟಿನಲ್ಲಿ ಇದು ಚಿಲ್ಲಿ ಎಲ್ಲ ಜಾಸ್ತಿನೇ ಹಾಕಿದರೆ ಒಟ್ಟಿನಲ್ಲಿ ಅದು ಸ್ಪೈಸಿ ಒಟ್ಟು ನೀವು ಫೀಲ್ ಮಾಡ್ತೀರ ತಿನ್ನೋದಕ್ಕೆ. ಈ ಥರ ಬಿರಿಯಾನಿ ರೈಸ್ ಜೊತೆ ಲಿವರ್ನು ಎತ್ಕೊಂಡು ತಿಂತಿದ್ರೆ ಸ್ವರ್ಗ. ಓಹೋ, ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ. ಬರೀ ಬಿರಿಯಾನಿ ರೈಸ್ನೇ ತಿನ್ಬೋದಪ್ಪ, ಅಷ್ಟೊಂದು ಚೆನ್ನಾಗಿದೆ. ಅದ್ರ ಜೊತೆ ಈ ಒಂದು ಫ್ಲೇವರ್ ಆ್ಯಡ್ ಆಗೋದ್ರೆ ನೆಕ್ಸ್ಟ್ ಲೆವೆಲ್ ಗುರು. ಈ ಥರ ಕಾಂಬಿನೇಷನು ಬೆಂಗಳೂರಲ್ಲಿ ತುಂಬ ಕಮ್ಮಿ. ನಾರ್ಮಲ್ ಬಿರಿಯಾನಿ ಸಿಗುತ್ತೆ, ಬಟ್ ಈ ಥರ ಪೆಪ್ಪರ್ ಚಿಕನ್ ಆಗಿರ್ಬೋದು, ಲಿವರ್ ಪೆಪ್ಪರ್ ಆಗಿರ್ಬೋದು, ಪೆಪ್ಪರ್ ಲಿವರ್ ಇವೆಲ್ಲ ಕಾಂಬಿನೇಷನ್ ತುಂಬ ಕಮ್ಮಿ. ಬಿರಿಯಾನಿ ರೈಸ್ ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆ ಗುರು. ಜಾಸ್ತಿ ಮಸಾಲೆ ಕಾಣಲ್ಲ ನಿಮ್ಮ ಕಣ್ಣಿಗೆ, ಬಟ್ ನೀವು ತಿನ್ನಬೇಕಾದ್ರೆ ಫೀಲ್ ಮಾಡ್ತೀರಾ ಅವು ಫ್ಲೇವರ್ನ, ಮಸಾಲೆನ ಎಲ್ಲ ನುಣ್ಣಗೆ ಮಾಡ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ. ಅವತ್ತು ಬರೀ ಬಿರಿಯಾನಿ ರೈಸ್ ತಿಂತಿದ್ರೇನೆ ಅಷ್ಟೊಂದು ಮಜವಾಗಿದೆ ಗುರು. ಸೀರಿಯಸ್ ಆಗಿ ಫ್ಲೇವರ್ಫುಲ್ ಆಗಿದೆ. ಬೆಸ್ಟ್ ಬಿರಿಯಾನಿ ರೈಸ್. ಅದ್ರ ಜೊತೆ ಈ ಪೆಪ್ಪರ್ ಮಿಕ್ಸ್ ಆಗಿರುವಂಥ ಪೆಪ್ಪರು ಚಿಲ್ಲಿ ಮಿಕ್ಸ್ ಆಗಿರುವಂಥ ಲಿವರ್ನ ತಿಂತಿದ್ರೆ ರೈಸ್ ಜೊತೆ 2-3 ಫ್ಲೇವರ್ ಸಿಗ್ತಿದೆ ಒಟ್ಟೊಟ್ಟಿಗೆ. ಚೆನ್ನಾಗಿದೆ. ಇದಂತ ಮಸ್ಟ್ ಟ್ರೈ. ಕಬಾಬು, ಲೆಗ್ ಪೀಸು, ಪೆಪ್ಪರ್ ಲಿವರ್ ಡ್ರೈ, ಮಸ್ಟ್ ಟ್ರೈ. ಪೆಪ್ಪರಲ್ಲಿ ಇನ್ನೊಂದು ಐಟಮ್ ತೋರಿಸ್ತೀನಿ ಬಿಡಿ. ಹೇಳಿ ಹೆಂಗಿದೆ ಸುಮ್ಮನೆ. ಆಮೇಲೆ ಕಟ್ ಮಾಡಿದೆ ಪೀಸು ನೋಡೋಣ ಅಂತ. ಇದಕ್ಕೂ ಎಣ್ಣೆ ಹಾಕಿಲ್ಲ, ಎಣ್ಣೆನೇ ಹೋಗಿಲ್ಲ ಒಂದು ಇದಕ್ಕೆ, ಡ್ರೈ ಇದು. ಸೊ ಹೆಂಗಿದೆ ನೋಡಿ, ಎಣ್ಣೆನೇ ಹೋಗ್ದೇನೆ ಮಾಡಿರೋವಂಥ ಒಂದು ರೆಸಿಪಿ. ಎಲ್ಲಿ ಕಲ್ತ್ಕೊಂಡ್ರೋ ಗೊತ್ತಿಲ್ಲ.
ಬಟ್ ಎಣ್ಣೆ ಬೇಡ, ಕಮ್ಮಿ ಆಯಿಲ್ ಬೇಕು ಅಂತ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡ್ಸಂಗಿರುತ್ತೆ. ಇದು ಇದು ಫ್ಲೇವರ್ ಇನ್ನೂ ಜಾಸ್ತಿ ಘಾಟಿದೆ, ಖಾರ ಇದೆ, ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಪ್ಲಸ್ ಆ ಒಗ್ಗರಣೆ ಟೇಸ್ಟ್ ಸಿಗುತ್ತೆ. ಈ ಕರ್ಬೇವಲ್ಲಿ ಹಾಕ್ಬಿಟ್ಟು ಫಸ್ಟೇ ಒಗ್ಗರಣೆ ಮಾಡ್ತಾರೆ, ಈರುಳ್ಳಿ ಜೊತೆ ಆ ರುಚಿ ಸಿಗುತ್ತೆ. ಆಮೇಲೆ ಸ್ವಲ್ಪ ಈ ಸೋಯಾ ಸಾಸ್ ಏನೋ ಹಾಕಿರ್ತಾರೆ ಇದಕ್ಕೆ, ಸ್ವಲ್ಪ ಸೋಯಾ ಸಾಸ್ ಬಿದ್ದಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಫೀಲ್ ಮಾಡ್ತಿರೋ ತಿನ್ಬೇಕಾರೆ ಆ ಸೋಯಾ ಸಾಸ್ದು ಆ ಟಚ್ಚು ಸಿಗುತ್ತೆ ನಿಮಗೆ. ಬಟ್ ನಾಲ್ಗೇನು ಚೂರಿ ಅನ್ನುತ್ತೆ, ಗಂಟ್ಲೂ ನಿಮಗೆ ಬಿಸಿಯಾಗುತ್ತೆ. ಯಾಕಂದರೆ ಚಿಲ್ಲಿ ಮತ್ತು ಪೆಪ್ಪರ್ ಎರಡೂ ಹೋಗಿರುತ್ತೆ. ಪೀಸ್ ಮಾತ್ರ ಸಗದಾಗಿ ನೆಂದೋಗ್ಬಿಟ್ಟಿದೆ ಆ ಒಂದು ಫ್ಲೇವರ್ಗೆ. ಅಂದರೆ ಆ ಪೆಪ್ಪರು ಮತ್ತು ಚಿಲ್ಲಿಗೆ ಫುಲ್ ಒಳಗಡೆವರೆಗೂ ಇಂಟೆನ್ಸಾಗಿ ಇಳ್ಕೊಂಬಿಟ್ಟಿದೆ. ಇನ್ಫ್ಯೂಸ್ ಮಾಡಿರೋ ಥರ ತಿಂತಿದ್ರೆ ಮಾತ್ರ ಫುಲ್ ಫ್ಲೇವರ್ಫುಲ್ಲಾಗಿ ಪೀಸ್ ನೋಡಿ ಹೇಗಿರುತ್ತೆ ಅಂತ. ಕಲರೇ ಚೇಂಜ್ ಆಗಿದೆ ಪೀಸು. ನೀವು ತೆಗ್ದ್ರೆ ಪೀಸ್ನ, ಆ ಪೀಸು ನೋಡಿ ಆ ಫುಲ್ಲು ಫ್ಲೇವರೆಲ್ಲ ಇಳಿದಿರುತ್ತೆ ಒಳಗಡೆ. ತಿಂತಿದ್ರೆ ಸಕಾಲಾಗಿರುತ್ತೆ, ಚೆನ್ನಾಗಿದೆ. ಆಯಿಲ್ ಯೂಸ್ ಮಾಡಿದ್ವಂತೆ ಇದು. ಬಟ್ ಚಿಕನಲ್ಲೇ ಇದ್ದಿದ್ದು ಆಯಿಲ್ನ ಬಿಡಿಸಿ ಅದರಲ್ಲಿ ಚೆನ್ನಾಗಿ ಕುಕ್ ಮಾಡಿರೋವಂಥದ್ದು, ಚೆನ್ನಾಗಿ ಬಂದಿದೆ ಮಜವಾಗಿದೆ. ಇದು ಬಂದರೆ ಇದು ಅಡ್ರೆಸ್ ಬಂದು ಹೌಸಿಂಗ್ ಬೋರ್ಡ್ ಇಲ್ಲ, ಫ್ಲೇವರ್ ಪಕ್ಕದಲ್ಲಿರುವಂಥದ್ದು ಎಚ್ ಬಿರಿಯಾನಿ ಆ್ಯಂಡ್ ಕಬಾಬ್ ಅಡ್ಡ, ಅಂದರೆ ಉಚ್ಚೇಗೌಡ ಅದೇ ಉಚ್ಚೇಗೌಡ ಬಿರಿಯಾನಿ. ಆ್ಯಕ್ಚುಲಿ ಬೋರ್ಡಲ್ಲಿ ಬರೀ ಎಚ್ ಗೌಡ ಬಿರಿಯಾನಿ ಅಡ್ಡ ಅಂತ ಇದೆ. ಬಟ್ ಇದು ಬಂದು ನಾರ್ಮಲಾಗಿ ಅವರು ಉಚ್ಚೇಗೌಡ ಅವರ ಅಪ್ಪ ಹೆಸರಂತೆ, ಸೊ ಅದಕ್ಕೆ ಇಟ್ಟಿರೋದು. ಚೆನ್ನಾಗಿದೆ, ರುಚಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಫ್ಲೇವರು ಚೆನ್ನಾಗಿದೆ. ಆಲ್ರೆಡಿ ಹೀಟ್ ಫೀಲ್ ಮಾಡ್ತಿದ್ದೀನಿ ನಾನು, ನಿಮ್ಗೆ ನೋಡ್ತಿರ್ಬೋದು ನೀವು. ಸೊ ನೀವು ಕೂಡ ಸುತ್ತಮುತ್ತ ಬಂದರೆ ಬನ್ನಿ, ಟ್ರೈ ಮಾಡಿ. ಲಾಲಿಪಪ್ಪು ಇದೆ, ಇದು ಅಷ್ಟೇ ಜಜ್ಜಿಬಿಟ್ಟು ಮತ್ತು ಎರಡನೇ ಸರಿ ಫ್ರೈ ಮಾಡಿರ್ತಾರೆ, ಚೆನ್ನಾಗಿದೆ. ಫ್ಲೇವರ್ ಮಸ್ತಿದೆ. ಮೀನು ಊಟನೂ ಸಿಗುತ್ತೆ, ಚಿಕನ್ ಊಟ ಸಿಗುತ್ತೆ, ಬಿರಿಯಾನಿ ಊಟ ಸಿಗುತ್ತೆ. ಯಾವ ಊಟ ನೋಡ್ತೀವಿ 99 ರೂಪಾಯಿ 99 ರೂಪಾಯಿ ಅಷ್ಟೇ. ಒಂದು ಗಾಂಧಿ ಆಟ ನೋಟ್ ತಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಸೊ ಬಂದು ಟ್ರೈ ಮಾಡಿ. ಲೊಕೇಶನ್ ನಿಮಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬನ್ನಿ. ಬಾಯ್.